ಸರ್ಕಾರ ರೈತರಿಗೆ ಅನುಕೂಲವಾಗಬೇಕು ಎಂಬ ನಿಟ್ಟಿನಲ್ಲಿ ರಾಗಿ ಬೆಳೆದಂತಹ ರೈತರಿಗೆ ರಾಗಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದೆ. ಆದರೆ ಗುಬ್ಬಿ ತಾಲೂಕಿನಲ್ಲಿ ನಿರೀಕ್ಷೆಗೆ ತಕ್ಕ ರಾಗಿ ಬೆಳೆಯೇ ಇಲ್ಲವೆಂಬ ಮಾತುಗಳು ಕೇಳಿಬರುತ್ತಿವೆ. ಜಿಲ್ಲೆಯಲ್ಲಿ ರಾಗಿ ಬೆಳೆಯುವಂತಹ ಕ್ಷೇತ್ರವಾಗಿರುವಂತಹ ಗುಬ್ಬಿ ತಾಲೂಕಿನಲ್ಲಿ ನೂರಾರು ಹೆಕ್ಟೇರ್ ಭೂಮಿಯಲ್ಲಿ ರಾಗಿ ಬೆಳೆಯನ್ನ ಬೆಳೆಯಲಾಗುತ್ತಿತ್ತು. ಆದರೆ ಈಗ ರಾಗಿ ಬೆಳೆಯುವ ಜಾಗದಲ್ಲಿ ಅಡಿಕೆ ಹಾಗೂ ತೆಂಗು ಹೆಚ್ಚಾಗುತ್ತಿರುವ ಕಾರಣದಿಂದಾಗಿ ರಾಗಿ ಬೆಳೆಯು ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗುತ್ತಿದೆ. ಮಾರ್ಚ್ 3ರಿಂದ ರಾಗಿ ಕೇಂದ್ರದಲ್ಲಿ ರೈತರಿಂದ ರಾಗಿಯನ್ನ ಖರೀದಿ ಮಾಡಲಾಗುತ್ತಿತ್ತು. ಇದುವರೆಗೂ 19,664 ಕ್ವಿಂಟಲ್ ರಾಗಿ ಮಾತ್ರ ಕೇಂದ್ರದಲ್ಲಿ ಖರೀದಿಯಾಗಿದ್ದು, ಇನ್ನು 14,312 ಕ್ವಿಂಟಲ್ ರಾಗಿ ಖರೀದಿಗೆ ಅವಕಾಶವಿದೆ. ಗುಬ್ಬಿ ತಾಲೂಕಿನಲ್ಲಿ 33,977 ಕ್ವಿಂಟಲ್ ರೈತರಿಂದ ರಾಗಿ ಬರುವ ನಿರೀಕ್ಷೆ ಇತ್ತು. ಆದರೆ ಇಷ್ಟೊಂದು ರಾಗಿ ಬರುತ್ತಾ ಎಂಬ ಅನುಮಾನ ವ್ಯಕ್ತವಾಗಿದೆ. ಅದು ಒಂದು ಕಡೆಯಾದರೆ ರಾಗಿ ಕೇಂದ್ರದಲ್ಲಿ ಡಿಸೆಂಬರ್ ವೇಳೆಗೆ ರೈತರಿಂದ ರಿಜಿಸ್ಟರ್ ಮಾಡಿಸಲಾಗುತ್ತದೆ. ರಾಗಿಯನ್ನು ತೆಗೆದುಕೊಳ್ಳುವುದು ಮಾತ್ರ ಮಾರ್ಚ್ ನಂತರ. ಹಾಗಾಗಿ ಸಾಕಷ್ಟು ರೈತರು ಸ್ಥಳೀಯ ಮಾರುಕಟ್ಟೆಯಲ್ಲಿಯೇ ಮಾರಾಟವನ್ನ ಮಾಡಿ ಹಣವನ್ನ ಪಡೆಯುವಂತಹ ಸ್ಥಿತಿಯು ನಿರ್ಮಾಣವಾಗಿದೆ. ಇನ್ನು ರಾಗಿ ಕೇಂದ್ರದಲ್ಲಿ ರಾಗಿ ನೀಡಿದರೂ ಸಹ ಬೇಗನೆ ಹಣ ಪಾವತಿಯಾಗುವುದಿಲ್ಲ. ಹಾಗಾಗಿ ರಾಗಿ ಕೇಂದ್ರಕ್ಕೆ ನೀಡುವುದಕ್ಕಿಂತ ಸ್ಥಳೀಯ ಮಾರುಕಟ್ಟೆಯಲ್ಲಿಯೇ ಮಾರಾಟ ಮಾಡಿದರೆ ಆ ಕ್ಷಣವೇ ಹಣ ಸಿಗುತ್ತದೆ ಎಂಬ ಆಸೆಯಿಂದಲೂ ಸಹ ರೈತರು ಮಾರುಕಟ್ಟೆಗೆ ತರುತ್ತಿಲ್ಲ ಎಂಬ ಮಾತುಗಳು ಕೇಳಿಬರುತ್ತಿವೆ. ನಾವು ರೈತರು ರಾಗಿ ತಂದಿದ್ದೀವಿ. ಈಗ ಹೋದನೇ ವರ್ಷ ನಮಗೆ ಭಾಳ ತೊಂದರೆ ಇತ್ತು. ರಾಗಿ ತಮ್ಮಂದು ರಾತ್ರೆಲ್ಲ ಕಾಯ್ತಿದ್ದೋ. ಈ ವರ್ಷ ಹಂಗಾಗಿಲ್ಲ. ಯಾವಾಗಲೇ ತಂದು ಅವಾಗಲೇ ಹಾಕ್ಸಂತ ಇದ್ದಾರೆ. ಆದ್ದರಿಂದ ನಾವು ಯಾವ ತೊಂದರೆನೂ ಇಲ್ಲ, ಹಾಕ್ಸಂತ ಇದ್ದಾರೆ ಸರ್. ರಾಗಿನ ನಮ್ಮ ಹತ್ರ ಡೇಟ್ ತೊಗೊಂಡು ಡಿಸೆಂಬರ್ ಲಾಸ್ಟಲ್ಲೇ ಖರೀದಿ ಮಾಡೋದಕ್ಕೆ ನಮಗೆ ಏಪ್ರಿಲ್ 14 ಇವತ್ತು ನಮ್ಮದು 15ನೇ ತಾರೀಕಿತ್ತು. ಇವತ್ತು ಬಂದಿದ್ದೀವಿ. ಇದು ಡೇಟ್ ತಗೋತಿದ್ದಂಗೆ ಒಂದು ತಿಂಗಳಲ್ಲೇ ನಮ್ಮ ಹತ್ರ ಖರೀದಿ ಮಾಡಿ, ಮತ್ತು ಖರೀದಿ ಮಾಡಿ 15 ದಿನದಲ್ಲೇ ನಮಗೆ ಅಮೌಂಟ್ ಕೊಟ್ಟರೆ ರೈತರಿಗೆ ಒಳ್ಳೆಯದಾಗುತ್ತೆ. ಲೇಟ್ ಮಾಡೋದ್ರಿಂದ ರೈತರು ಅಲ್ಲೇ ವ್ಯಾಪಾರಸ್ಥರಿಗೆ ಕೊಟ್ಬಿಡ್ತಾರೆ. ಇದರಿಂದ ಒಂದು ದೊಡ್ಡ ರೈತರಿಗೆ ಅನಾನುಕೂಲ ನಷ್ಟ ಆಗ್ತಾಯಿದೆ. ಅಲ್ಲಿ 3,000ದಿಂದ 3,200 ರೂಪಾಯಿ 3,300 ರೂಪಾಯಿ ವರ್ತಕರು ತಗೋತಾರೆ. ವರ್ತಕರಿಗೆ 1,000 ರೂಪಾಯಿ ನಷ್ಟ ಅನುಭವಿಸ್ತಾರೆ. ಅದು 1,000 ರೂಪಾಯಿ ರೈತರು ಪಡ್ಕೋಬೇಕು ಅಂದರೆ ಖರೀದಿನ ಬೇಗ ಮಾಡಿ ಬೇಗ ಹಣನ ರೈತರಿಗೆ ತುಂಬೋದ್ರಿಂದ ಸರ್ಕಾರ ರೈತರಿಗೆ ಹೆಲ್ಪ್ ಆಗುತ್ತೆ. ಇದರಿಂದ ರೈತರಿಗೆ ದೊಡ್ಡ ಲಾಭ ಆಗುತ್ತೆ. ಗುಬ್ಬಿ ರಾಗಿ ಖರೀದಿ ಕೇಂದ್ರದಲ್ಲಿ ಖರೀದಿ ಅಧಿಕಾರಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇಲ್ಲಿವರೆಗೂ ಗುಬ್ಬಿ ರಾಗಿ ಖರೀದಿ ಸೆಂಟರ್ನಲ್ಲಿ 2,112 ಜನ ರೈತರಿಂದ 33,977 ಸಾವಿರ ಕ್ವಿಂಟಾಲ್ನಷ್ಟು ಖರೀದಿಗೆ ಅವಕಾಶ ಇರುತ್ತದೆ. ರಿಜಿಸ್ಟ್ರೇಷನ್ ಆಗಿರ್ತದೆ. ಇಲ್ಲಿವರೆಗೂ ಈ ದಿನಾಂಕದವರೆಗೂ ರೈತರು ನಮಗೆ ಸಪ್ಲೈ ಮಾಡಿರೋ ರಾಗಿಯ ಪ್ರಮಾಣ 19,664 ಕ್ವಿಂಟಾಲ್ನಷ್ಟು ಇರುತ್ತದೆ. ಇನ್ನು 14,312 ಕ್ವಿಂಟಾಲ್ನಷ್ಟು ನಮಗೆ ರಾಗಿ ಬರಬೇಕಾಗಿರುತ್ತದೆ. ಗುಣಮಟ್ಟದ ಚಿನ್ನ ಹಾಗೂ ಹಾಲ್ಮಾರ್ಕ್ ಬೆಳ್ಳಿ ಎಲ್ಲಾ ರೀತಿಯ ಆಭರಣಗಳು, ಒಡವೆಗಳನ್ನ ಮಾಡಿಕೊಡಲಾಗುತ್ತದೆ. ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಹೊಸ ರೀತಿಯ ಡಿಸೈನ್ಗಳನ್ನು ಸಹ ಮಾಡಿಕೊಡುತ್ತೇವೆ. ಸ್ಥಳ ಗುಬ್ಬಿ ತಾಲೂಕಿನ ನಿಟ್ಟೂರಿನ ಬಸ್ ನಿಲ್ದಾಣದ ಪಕ್ಕದ SR ಜ್ಯುವೆಲ್ಸ್ ನಲ್ಲಿ. ಸಂಪರ್ಕಿಸಿ ಯೋಗೀಶ್ ಆಚಾರ್, SR ಜ್ಯುವೆಲ್ಸ್, ನಿಟ್ಟೂರು, ಗುಬ್ಬಿ ತಾಲೂಕು. ದೂರವಾಣಿ ಸಂಖ್ಯೆ 9663